ಎಲ್ಲವರು ಉದ್ಯೋಗ ಏನ, ಇನ್ಕಮ್ ಏನ, ನಿಮ್ದು ಶೈಕ್ಷಣಿಕ ಎಷ್ಟು ಮಂದಿ ಕರ್ತಾರ, ಏನಿಲ್ಲ, ಹೀಗೆಲ್ಲ ಇದ್ದಾರೆ. ಇದನ್ನ 15 ದಿವಸ ಮುಗಿಸುವಂಥದ್ದು. ಇಲ್ಲಿ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯರಂತಿ ಅವ್ರು ಮಾಡಲೇಬೇಕಂತ ಹಠಕ್ಕೆ ಬಿದ್ದಿದಾರ. ಹಠ ಬೇಕಾಗ್ತದಿಲ್ಲ ಅಂತಲ್ಲ ಕೆಲವರು. ಯಾಕಂತಂದ್ರೆ ಇದು ಎಂದಿಂದ ಆಗ್ತಾನೆ ಇಲ್ಲ. ಇದು ನಾವು ಜಾತಿ ಗಣತಿ ಅಲ್ಲ ಅನ್ಬೋದು. ಅಲ್ಲಾದ್ರೂ ಜಾತಿ ಇಲ್ಲದ ಹುಡ್ಕೋತ ಕೆಲಸ ಮಾಡ್ಲಿಕ್ಕೆ ಇದ್ದಾರೆ. ಹೌದಿಲ್ಲ, ಕೇಂದ್ರ ಅದನ್ನ ಮಾಡ್ತೈತಿ ಅಂತ ಹೇಳೋರಿದ್ದಾರೆ. ಅದನ್ನ ವಿರೋಧ ಮಾಡಬೇಕು, ಕೋರ್ಟ್ ತಡಿಬೇಕು, ಅದನ್ನ ತರಿಸ್ಬೇಕು ಅಂತ ಬಿ ಸೋಮಣ್ಣ ಅಂತವರು ಮಾತಾಡ್ತಾರೆ. ಅದು ನಾವು ಕೇಳಿಸ್ತೇ ಸಂದರ್ಭದಾಗ ಎಷ್ಟು ದಿವಸ ತಡೆಯೋರು ನೀವು ಅಂತೇಳಿ. ಇದು ತಡಿಬೋದು, ಮೋಸ್ಟ್ಲಿ 10 ದಿವಸ ಮುಗಿಸಿದಂತೀರಿ ಗ್ಯಾರಂಟಿ ಇಲ್ಲ. ಇಟ್ ವಿಲ್ ಟೇಕ್ ಮಚ್ ಮೋರ್ ಟೈಮ್, ಭಾಳ ತೋರ್ತದೆ ಸಮಯ ಅಂತ ಅನಿಸ್ತದೆ. ಆದ್ರೆ ಇವರು 15 ದಿವಸ ಮಾಡೇ ಮುಗಿಸ್ತೀವಿ ಅನ್ನುವಂಥ ಒಂದು ಹಠಕ್ಕೆ ಬಿದ್ದಿದ್ದಾರೆ. ಅದು ಯಶಸ್ವಿ ಆಗಿರೋದು ನಮ್ದೆಲ್ಲರದು. ಯಾಕಂದ್ರೆ ಸರ್ವೆ ಆಗಬೇಕ ಅನ್ನೋದು ಎಲ್ಲರಿಗೂ ಅಭಿಪ್ರಾಯ ಐತೆ. ಆದ್ರೆ ಎಲ್ಲರಿಗೂ ಒಂದೊಂದು ದೃಷ್ಟಿಕೋನದಿಂದ ಎಲ್ಲರಿಗೂ ಇರುತ್ತೆ. ಅದು ವಿರೋಧ ಮಾಡ್ಲಿಕ್ಕೆ ಆಗೋದಿಲ್ಲ. OBC ವಿರೋಧ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾರು ವಿರೋಧ ಯಾರು ಮಾಡ್ತಾರ, OBC ಅವ್ರಿಗೆ ವಿರೋಧಿಗಳು ಆಗಿಬಿಡ್ತಾರ. ಯಾವುದೇ ಪಕ್ಷ ಆದರೂ ಎಲ್ಲರೂ ಬೇಕ್ರಿ ಅದು OBC ಪಾಪ ಮಾಡಬೇಕು ಎಲ್ಲರೂ ಹೇಳ್ತಾರೆ. ಅದು ಒಳಗೊಳಗೆ ಬೇರೆ ಬೇರೆ ಇದ್ದಾವೆ. ಆ ಮತ್ತೆ ಬೇರೆ ಅದು ಇವತ್ತು ಅನಿವಾರ್ಯ ಆಗ್ಯದ. ಹೊರಗೆ ಹೇಳುವಂಗಿಲ್ಲ, ಒಳಗೆ ಅನುಭವಿಸುವಂಗಿಲ್ಲ. ಹೀಗಾಗಿ ಏನು ಮಾಡೋದು, ಇದನ್ನು ಮುಂದಾಕ್ರಿ. ಈಗಾಗಲೇ ಮುಂದೆ ಹಾಕೋದು ಸಾಧ್ಯ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಿ ಅದಕ್ಕೆ ನಮ್ಮ DKC ಅವರು ಮುಂದೆ ಹಾಕಲಿ ಅನ್ನುವಂಥ ಅಭಿಪ್ರಾಯದಲ್ಲಿ ಹೊಂದಿದ್ರು. MP ಪಾಟೀಲ್ ಆಗಿರ್ಬೋದು, ಇನ್ನೂರದವರು ಆಗಿರ್ಬೋದು, ವಿರೋಧ ಮಾಡಿದ್ರೆ ಮುಂದೆ ಹಾಕಿರಿ. ಮುಂದೆ 6 ತಿಂಗಳು 3 ತಿಂಗಳು ಹಾಕಿದ್ರೆ ಆರಾಮಿರ್ತೀವಿ, ಯಾರು ನೋಡೋಣ ಅಂತೇಳಿ. ಆದರೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಿದೆ ಈಗಾಗಲೇ ಕಾಂತರಾಜ್ ವರದಿ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಅವ್ರನ್ನ ತೊಂದರೆ ಕೊಟ್ಟರು, ಏನೇನು ಮಾಡಿದ್ರು, ಎಷ್ಟು ಪ್ರಭಾವ ಮಾಡಿದ್ರು. ಕಡೆಗೆ ಅನಿವಾರ್ಯವಾಗಿ ಹಿಡಿತಕೊಳ್ಳೋದು